ನೀನು ಚಟ್ಟಕ್ಕೆ ಹೋಗ್ತಾನೆ ಅಂತೇನು ಭಯ ಇಲ್ಲ, ಆದ್ರೆ ನನಗೆ ಇಷ್ಟ ಇಲ್ಲ. ನಾನು ಮಾತ್ರ ಇದನ್ನು ಬಿಡೋದಿಲ್ಲ. ನೋಡ್ತೇನೆ, ನಾನು ನೋಡ್ತೇನೆ. ಅವರು ಇಟ್ಟ ಮುಹೂರ್ತಕ್ಕೆ ಬಟ್ಟ ಆಗ್ತದೋ ಏನು ನಾನು ನೆನೆಸಿದಂತೆ ವಿಷಯ ಆಗ್ತದೋ ಅಂತ. ಏನು ಜನವಪ್ಪ, ಸರಿ ಇಲ್ಲ ರೀ ಜನ. ಸರಿ ಇಲ್ಲ, ಸರಿ ಏನು ಜನ. ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಪ್ಪ, ಅವ ನೋಡ್ರಿ, ಅವ ಹೊಟ್ಟೆ ಹಸುವಾಗಿದೆ, ಅವನು ಮಣ್ಣು ತಿಂತಾ ಇದ್ದಾನೆ ಅಂತ. ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತಾ ಇದ್ದಾನೆ ಅಂತ. ಈಗ ನೀವಾದ್ರೂ ಹೇಳಿದ್ದು ಏನು? ಕೇಳಿದಳು ಮರೆಯಲ್ಲಿ ನಿಂತು ಮಂತರ, ಕೇಳಿದಳು ಮರೆಯಲ್ಲಿ ನಿಂತು ಮಂತರ. ಮಂಥರ. ಹೇ, ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು? ಅವನು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದದ್ದ. ನಿಮ್ಮ ಯೋಚನೆ ಹೌದು, ಮರೆಯಲ್ಲಿ ಕುಳಿತು ಮಾತನಾಡ್ತಿದ್ದಾರೆ ಅವರು. ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು. ಹಾಗಾದ್ರೆ ಹೇಳಿ ಹೇಳಿ, ನೀವೇ ಯೋಚನೆ ಮಾಡಿ. ಮರೆಯಲ್ಲಿ ನಿಂತು ಕೇಳಿದ್ದು ನಾನ, ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದವರು ಅವರು. ಮರೆಯಲ್ಲಿ ಮಾತಾಡ್ತಿದ್ದವರು ಅವರೇ. ಅಯ್ಯೋ, ನನ್ನ ತಲೆ ಬೆಳ್ಳಗಾಯ್ತು. ಇದನ್ನು ಏನಾದರೂ ಮಾಡಿ ತಡೆಯಬೇಕಲ್ಲ. ಏನು ಮಾಡೋದು? ನನಗೊಬ್ಬಳು ಅಮ್ಮ ಇದ್ದಾಳೆ. ನಿಮಗೆ ನಮ್ಮಮ್ಮ ಪರಿಚಯ ಉಂಟಾ? ನಿಮ್ಮ ಅಮ್ಮನ ಪರಿಚಯ ಇಲ್ಲ. ನಿಮಗೆ ಆ ತಲೆ ಬಿಸಿ ಬೇಡ. ಇವಳೇ ಹೀಗಿದ್ದಾಳೆ, ಇನ್ನು ಅವರ ಅಮ್ಮ ಹೇಗಿರಬಹುದು? ಬಹುಶಃ ಹಾಸಿಗೆಯಲ್ಲಿ ಇದ್ರಿಲ್ಲ. ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ, ನನಗೆ ಅನ್ನ ಕೊಟ್ಟ ಅಮ್ಮ. ನಾನೀಗ ಅವಳ ಹತ್ತಿರ ಹೋಗ್ತೇನೆ, ಈ ವಿಷಯವನ್ನ ಅವಳಿಗೆ ಹೇಳ್ತೇನೆ. ಈ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ, ನೋಡುಗನಿಗೆ ಅಮ್ಮಮ್ಮೋ ಎನಿಸಬೇಕು. ಪಟ್ಟ ಕಟ್ಟುತ್ತಾರಂತ, ಪಟ್ಟ ಕಟ್ಟೋರಿಗೆ ಚಟ್ಟ ಕಟ್ಟಿಬಿಡ್ತಾರೆ. ಏನಾದ್ರೂ ತಿರುಗಾಡಿದ್ರೆ ನೀನೇ ಬಿಟ್ರೆ ನಾ ಇಲ್ಲೇ ಇಲ್ಲ. ಇನ್ನೇನಾದ್ರೂ ನೀ ಕರ್ಕೊಂಡು ಹೋದ್ರೆ ಬರ್ಬೋದು ನಿನ್ ಜೊತೆ. ಅಂತ ಕೂಗ್ತಿಯಲ್ಲ, ಸತ್ಯ ಹೇಳ, ನೀ ಹೇಗೆ ಕೂಗಿದ್ರು ನಂಗೆ ಬಿಟ್ಟುವೆ. ಯಾಕಂದ್ರೆ ನಾನು ಸಣ್ಣವಳಿರುವಾಗಿಂದ ಈ ಸ್ವರ ಕೇಳಿದ್ದೆ. ಹೌದೇನೆ? ನನ್ನ ಇಷ್ಟ ಚಂದದ ಹೆಸರು ಕೈಕ, ನಿನ್ನ ಬಾಯಲ್ಲಿ ಅದು ಕಾ 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 ಆಗುದೇನೆ. ಅದು ನನ್ನ ತಪ್ಪಲ್ವೇ? ಅದೆಂತದ್ದು? ಅದು ನಿನ್ನ ಅಪ್ಪನ ತಪ್ಪು. ನನ್ನ ಅಪ್ಪನ ತಪ್ಪ? ಹೌದು, ನನ್ನ ಅಪ್ಪನ ತಪ್ಪು ಮಾಡಿ ನನಗೆ ಎಷ್ಟು ಚಂದ ಮಾಡಿ ಹೆಸರಿಟ್ಟಿದ್ದಾನಲ್ಲ ನಿಮ್ಮ ಅಪ್ಪ, ಅವನ ತಪ್ಪು. ಈಗ ನನ್ನ ಅಪ್ಪ ಚಂದದ ಹೆಸರೇ ಇಟ್ಟಿದ್ದು ಕೈಕಾ. ಚಂದಂತೆ ನಿನ್ನ ಬಾಯಲ್ಲಿ ಕಾ ಅಂದ್ರೆ ನಿನ್ನದು ಚಂದವಾದ ಹೆಸರೇ. ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಕೈಕೇಯಿ ಆಗ್ತದೆ. ನನ್ನ ಹಾಗೆ ಗಡಿಬಿಡಿ ಮಾಡ್ತಾ ಯಾರಾದ್ರೂ ಅವಸರವಾಗಿ ಕರೆದರೆ ಏನು ಸ್ವರ್ವೇ ಅದು. ಎಷ್ಟು ವರ್ಷದಿಂದ ಕೇಳಿದ್ರು ಹೀಗೆ. ಹೌದೇನೆ ಕೈಕ? ಏನೇ ಅವಸರದಲ್ಲಿ ಓಟ್ ಬರ್ತಾ ಇದೀಯ? ನಿನಗೆ ಯಾವಾಗ್ಲೂ ಅವಸರ ಇರುವುದಿಲ್ಲ. ಇವತ್ತು ಅವಸರ ಯಾಕೆ? ಇಲ್ಲ, ನನಗೆ ನಿನ್ನನ್ನು ನೋಡಿದಾಗಲೇ
ಅಯ್ಯೋ ಎನಿಸ್ತದೆ. ನನ್ನ ನೋಡಿದ್ರೆ ನಿನಗೆ ಅಯ್ಯೋ ಅನ್ಸುದು, ಬಹಳ ದುಃಖ ಆಗ್ತದೆ. ಅಯ್ಯೋ ದೇವ್ರೆ, ಹೀಗಿದ್ದೇನೆ ನಾನು ಇಷ್ಟು ಗಟ್ಟಿ, ನಿನಗೆ ದುಃಖ ಆಗುದು ಯಾಕೆ? ನನಗೆ ತುಂಬಾ ನೋವಾಗ್ತದೆ. ಅಯ್ಯಯ್ಯೋ, ಅದ್ಯಾಕೆ ನೋವು ನಿನಗೆ? ಏನು ಮಾಡುವುದು? ನಿನಗೆ ಒಂದು ತಿಳಿದರೆ 9 ತಿಳಿಯೋದಿಲ್ವೇ? ಓ, 1 ತಿಳಿದ್ರೆ 9 ತಿಳಿಯುವುದಿಲ್ಲ. ಹೌದು, ನಿನಗೆ 9 ತಿಳಿದವರು ಒಂದನ್ನೂ ಹೇಳುವುದಿಲ್ಲವಲ್ಲ, ಅದೇ ನನಗೆ ನೋವು. ಹೌದೇನೆ? ಇದ ಸಣ್ಣಿಂದ ನೀನೇ ನನ್ನನ್ನು ಸಾಕಿ ಬೆಳೆಸಿದ್ದೀಯ, ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು. 1 ತಿಳಿದ್ರೆ 9 ಗೊತ್ತಾಗುದಿಲ್ಲ ಅಂತ ಹೇಳ್ತೀವಿ. ಯಾವ ವಿಷಯ ಹೇಳ್ತೀವಿ ಅಂತ ನಮ್ಗೆ ಅರ್ಥ ಆಗುದಿಲ್ಲ. ಅಂದ್ರೆ ಏನೇ? ಅಂದ್ರೆ ನಾನೇ ಹೇಳ್ಕೊಡೋದು ಅಂದ್ರೆ ಏನು? ನಾನು 1 9 ಮಾಡ್ತೇನೆ. ಅದು ಹೆಂಗಸಿರ ಸ್ವಭಾವ. ಕೆಲವರು ಹಾಗೆ 1 9 ಮಾಡಿ ಹೇಳುವುದು ಅಂತ. ಹಾಗಲ್ಲ. ಮತ್ತೆ ನಿಂದು ಹಸು ಮನಸ್ಸು. ಹಾ 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 ಮುಗ್ಧ ಮನಸ್ಸು. ಮನಸ್ಸು. ಓ, ಹಾಗಾಗಿ ಅದರಲ್ಲಿ ಹುಳುಕು ಕೊಳಕು ಮತ್ತೊಂದಿಲ್ಲ, ಎಂತದ್ದು ಇರೋದಿಲ್ಲ. ಹಾಗಾಗಿ ನಿನಗೇನು ಗೊತ್ತಾಗುದಿಲ್ಲ. ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ. ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಅದೆರಡು ಕಳ್ಕೊಂಡ್ರೆ ಹಾಗೆ. ನೀನು ಬಾಳೆ. ಎಂತದ್ದು? ಮುಗ್ಧ ಬಾಳೆ. ಬಾಲಿಕೆ ಮಾನೆ ಚಾರು ಶೀಲೆಯುಂಟು ಬಾಲಿಕೆ ಮಾನೆ ಚಾರು ಶೀಲೆ ಇಂದು ನಿನ್ನ ಬಾಲಿಕೆ ಮಾನೆ ಚಾರು ಶೀಲೆ ಇಂದು ನಿನ್ನ ಪಾಲಿಸಬೇಕೆಂದು ಹೀಗೆ ಭೂಲೋಕವರಿಗೆ ಪಾಲಿಸಬೇಕೆಂದು ಹೀಗೆ. ಮಂತ್ರಿವಸಿಷ್ಠರ ಕೋಡೆ ಅಂತರಂಗದಿ ಮಾತಾಡೆ, ಮಂತ್ರಿವಸಿಷ್ಠರ ಕೋಡೆ ಅಂತರಂಗದಿ ಮಾತಾಡೆ, ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿದ್ಯಾವನಿ, ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿದ್ಯಾವ ನೀತಿ. ಮಂತ್ರಿ ವಸಿಷ್ಠರ ಕೋಡೆ ಅಂತರಂಗದಿ ಮಾತಾಡೆ, ನಿಂತು ನಾ ಕೇಳಿದೆ ಮಾತ ಕಾಂತೆ ಕೇಳಿದ್ಯಾವ ನೀತ. ಎಂತದ? ಗಾಳಿ ಹಾಕ್ಲೇನೆ? ಅಯ್ಯೋ, ಗಾಳಿ ಹೋಗ್ತಾ ಇದೆ. ನೀರ್ ಕೊಡ್ಲೇನೆ? ನೀರು ಬೇಡ. ನೀರು ಕುಡಿದ್ರೆ ಗಂಟಲಲ್ಲೇ ನೀರು ಸಿಕ್ಕೊಂಡು ಸಾಯ್ತೇನೆ. ಬೇಡ. ಅದಲ್ವೇ? ಎಂತದ ಈಗ ಕುಣಿಯುವ ನೆನಪಾದದ್ದೆ ನಿನಗೆ? ನಾನು ಹರಿಯದಲ್ಲಿದ್ದಾಗ ಬಹಳ ಚಂದ ಮಾಡಿ ಕುಡಿತಿದ್ದೆ. ಹೌದಾ? ಆದ್ರೆ ಯಾರು ನೋಡ್ತಿರ್ಲಿಲ್ಲ. ಈಗ ಈಗ ವಯಸ್ಸಾಯ್ತು. ಹೌದು. ಕುಣಿಲಿಕ್ಕೆ ಶಕ್ತಿ ಇಲ್ಲಿದೆ. ಕೂಡುದಿಲ್ಲ. ಹೌದು. ನೋಡ್ಲಿಕ್ಕೆ ಜನ ಇದ್ದಾರೆ, ಕೂಡ್ಲಿಕ್ಕೆ ಕಾಲಿಗೆ ಕೂಡುದಿಲ್ಲ. ಹೌದೇ? ಹೌದಾ? ಹೌದು. ಎಷ್ಟು ಉತ್ಸಾಹ ನಿಂಗೆ? ಹೌದು. ನಾನು ನಾನು ಬರ್ತಾ ಇದ್ದೆ. ದಿವಸದ ಕೆಲಸ ನಿನ್ನದು? ಬೆಳಗ್ಗೆನೆ ಬೇಗ ಎದ್ದು ಕೆಲಸಕ್ಕೆ ಬರ್ತಾ ಇದ್ದೆ. ಹೌದು. ಹೌದಾ? ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯ ಆಗಿರ್ತಲ್ಲೇ. ನೀನ್ ಯಾವಾಗ ಸಮಯಕ್ಕೆ ಸರಿಯಾಗಿ ಬರ್ತೀಯ? ನನಗೂ ಹೊಣೆಗಾರಿಕೆ ಇರೋದಿಲ್ವೇನೆ? ನಿಮ್ಮ ಮನೆ ಅಂದ್ರೆ ನನ್ನ ಮನೆ ಅಲ್ವೇನೆ?
ಹೊಣೆಗಾರಿಕೆ ಇರ್ತದೆ. ಅದನ್ನ ವಿಚಾರ ಮಾಡಿ ನಾನು ಬೇಗ ಬೇಗ ತಯಾರಾಗಿ ಬರ್ಬೇಕಂತಿದ್ದೆ. ಅದು ತಡ ಆಗಿಬಿಡ್ತು. ಈ ವಯಸ್ಸಿಗೆ ನೀನೇ ತಯಾರಾಗ್ತಿ ನೋಡು. ಅಂದ್ರೆ ಅದು ತಡ ತೊಂದ್ರೆ ಇಲ್ಲ, ನೀನೇ ತಯಾರಾಗ್ತಿ. ಅಂದ್ರೆ ಏನಾಯ್ತು ಗೊತ್ತುಂಟಾ? ಏನಾಯ್ತು? ದಿನೋ ನಾನು ರಾಜಮಾರ್ಗದಲ್ಲಿ ಬರುತ್ತಿದ್ದೆ. ರಾಜಮಾರ್ಗದಲ್ಲಿ ಬರ್ತಿದ್ದೆ. ಈ ಹೊತ್ತು ಒಳ ಮಾರ್ಗದಲ್ಲಿ ಬಂದೆ. ಸುಳ್ಳಲ್ ಬೇಡ, ನೀ ಯಾವಾಗಲೂ ರಾಜಮಾರ್ಗದಲ್ಲಿ ಬರುವುದು, ನೀ ಯಾವಾಗಲೂ ಒಳ ಮಾರ್ಗದಲ್ಲೇ ಬರುವುದು, ಎಲ್ಲ ಹೇಳುವುದು. ಮಂತಾರೆ ಹಾಗೆ ಅವಳು ಒಳ ಮಾರ್ಗದಲ್ಲೇ ತಿರುಗಾಡುವುದು. ನೋಡಿದ್ಯಾ ನೀನು ಸಹ ಹಾಗೆ ಹೇಳ್ತೀಯಲ್ಲ. ಬೇರೆಯವರು ಬೇಕಾದ್ದು ಹೇಳಲಿ, ಎಲ್ಲರೂ ಹಾಗೆ ಹೇಳ್ತಾರೆ. ಮಂಥರೆಗೆ ಬುದ್ಧಿ ಸರಿ ಇಲ್ಲ, ಮಂಥರ ನೇರ ನುಡಿ ಅಲ್ಲ, ನೇರ ನಡೆಯಲ್ಲ, ಅವಳಿಗೆ ಮಾತು ಸರಿ ಇಲ್ಲ, ಅವಳು ಸರಿ ಇಲ್ಲ, ಎಲ್ಲವೂ ವಕ್ರ. ನೀನು ಹಾಗೆ ಬೇಸರ ಆಯ್ತೇನೆ. ನಾ ಹೇಳಿದ್ದಲ್ಲ ಇದು, ಜನ ನಿನ್ನನ್ನು ನೋಡಿ ಹೇಳುವುದು. ಆದ್ರೆ ನಾನು ನಿನ್ನನ್ನು ಹಾಕ್ತಾ ಇದ್ದಾನೋ ಹೇಳು. ನೀನು ಮಹಾರಾಣಿ, ನನಗೆ ಮಗಳಿದ್ದ ಹಾಗೆ. ನಿನ್ನ ಮಗಳೇ? ಹೌದು. ನನ್ನ ಅಮ್ಮನೇ ನೀನು? ಹೌದು, ನನ್ನ ಮಗಳೇ ನೀನು. ಆಗ ನಾನು ರಾಜಮಾರ್ಗದಲ್ಲಿ ಹೋಗ್ಬಿಟ್ಟು ಒಳ ಮಾರ್ಗದಲ್ಲಿ ಬರ್ತಿದ್ನ. ಆಯ್ತು, ಒಳ ಮಾರ್ಗದಲ್ಲಿ ಬಂದೆ. ಹೌದಲ್ಲ? ಬರ್ತಾ ಇರ್ಬೇಕಾದ್ರೆ ಒಳ್ಳೆ ನೋಡ್ತೇನೆ ಅಯೋಧ್ಯೆಯ ಅಂತರಂಗದ ಭವನದ ಬಾಗಿಲು ಹಾಕಿತ್ತು. ಹೌದೇನೆ? ನಮ್ಮ ಅಯೋಧ್ಯೆಯಲ್ಲಿ ಅಂತರಂಗ ಬಹಿರಂಗ ಅಂತ ಹೇಳುವುದೇ ಇಲ್ಲ, ಎಲ್ಲವೂ ಬಹಿರಂಗವೇ ಇಲ್ಲಿ. ಅಂತರಂಗ ಭವನ ಅಂತ ಹೇಳುವುದೊಂದು ಇದೇ ಬಿಟ್ರೆ ಅದ್ರ ಬಾಗಿಲು ಹಾಕಿದ್ದಿಲ್ಲ. ಇವತ್ತು ಬಾಗಿಲು ಹಾಕಿದ? ಅಯ್ಯೋ, ಇವತ್ತು ಬಾಗಿಲು ಹಾಕಿದ್ದೆ. ಬಾಗಿಲು ಹಾಕಿದ್ದ? ಹೌದು. ಅಲ್ಲಿ 3 ಜನ ಯಾವ್ದು ಹೆಂಗಿದ್ರೆ ಇರಬಹುದಪ್ಪ. ಎಷ್ಟೊತ್ತಿಗೂ ಗೂಸು ಗೂಸು ಪೀಸು ಪೀಸುವೆ. ಏನು ಹೇಳ್ತೀಯ ಕೈಕ? ಹೆಣ್ಣು ಮಕ್ಕಳಿಗೆ ಮಾತಾಡ್ಲಿಕ್ಕೆ ಅಂತರಂಗದ ಭವನವೇ ಬೇಕಾ? ಅಂದ್ರೆ ಸಭೆಯಲ್ಲಿದ್ರು ಈ ಸಭೆಯಲ್ಲೇ ಇರ್ಲಿ, ಯಾವ ಸಭೆಯಲ್ಲಾನೇ ಇರ್ಲಿ, ಹೆಣ್ಣು ಮಕ್ಕಳು ಅಯ್ಯೋ ಎಷ್ಟು ಚಂದ. ಅಂದ್ರೆ ಅವರ ಬಾಯಿ ಇವರ ಕಿವಿಯಲ್ಲಿ, ಇವರ ಕಿವಿ ಅವರ ಬಾಯಿ. ಹೌದು, ಹಾಗೆ ಗುಸು ಗುಸುವೆ. ಕಿವಿ ಹೌದಾ? ಹೌದೇನೆ? ಹೌದು, ಗುಸು ಗುಸು ಇಡ್ತಾ ಇದ್ದಾರೆ ಅಂತ ಹೇಳ್ತಿ. ಹೌದು. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ, ಅದು ಗುಸು ಗುಸು ಅಂತ ಹೇಳಿ ಕೇಳಿ ಹೋಯ್ತೇನೆ ನಿನಗೆ. ನಿನಗೆ ಕಿವಿ ಹೌದಪ್ಪ. ನನಗೆ ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿದ್ರೆ ಕೇಳುದಿಲ್ಲ? ಇಲ್ಲ. ಅದ್ಯಾಕೆ? ಅದೇ ಯಾರಾದ್ರೂ ಪಿಸು 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 ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇ. ಅದ್ಯಾಕಂತ ಹಾಗೆ? ನಾನು ಹಾಗೆ ವಿಚಾರ ಮಾಡಿದೆ. ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ನೋಡಿ. ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕಶವಾದ ಒಂದು ಧ್ವನಿ ಬರ್ತದೆ, ಗೊತ್ತಾ? ಓ, ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಹೆದರ್ತದೆ. ಓ, ತಮ್ಮಟ್ಟಿ ಮುಚ್ಕೊಂಡು ಮುಚ್ಚಿಕೊಂಡು ಬಿಡ್ತದೆ. ಅದೇ ಯಾರಾದ್ರೂ ಪಿಸು ಪಿಸೋ ಕೊಸೋ ಕೊಸೋ ಪಿಸೋ ಪಿಸೋ ಮಾತಾಡಿದ್ರೆ ಆ ಮಾತಿನಲ್ಲಿ ಶಬ್ದ ಕಡಿಮೆ ಇರ್ತದೆ, ವಿಷಯ ಹೆಚ್ಚಿರ್ತದೆ. ಆಗ ವಿಷಯವೆಲ್ಲ ನನ್ನ ಕಿವಿಯೊಳಗೆ ಹಿತವಾಗಿ ಹೋಗಿ ಮೆದುಳಿಗೆ ಸೇರ್ತದೆ. ಅದಕ್ಕೆ ನನ್ನ ಕಿವಿ ಯಾವಾಗಲೂ ಅಂಥ ವಿಚಾರಗಳಿಗೆ ಹೀಗೆ ತಿರ್ಕೊಂಡೇ ಇರ್ತದೆ. ಮತ್ತೆ ಬೇಕಾದ ಶಬ್ದ ಬಂದ್ರೆ, ದೊಡ್ಡ ಶಬ್ದ ಆದ್ರೆ ಒಳ್ಳೆ ಶಬ್ದ ಬಂತು, ಮುಂದೇನು 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 ಅಂತ ಕೇಳ್ತದೆ. ಅಲ್ಲಿಗೂ ಸೊಗಸು ಆಗ್ತಿತ್ತ. ಇಲ್ಲಿ ನೀನು ನಿನ್ನ ಕಿವಿ ಕೊಟ್ಟೆ ಹೇಗೆ? ಅಲ್ಲಿ ನಾನು ಹೀಗೆ ಮಾಡಿ ಕೇಳ್ತಾ ಇದ್ದೆ. ಹಾಗೆ ಅವರಲ್ಲಿ ಮಾತಾಡ್ತಿದ್ರು. ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡೂ ಕಿವಿಯನ್ನು ಹೀಗೆ ಮಾಡಿ. ಯಾಕೆ ಕೇಳುದು ಎಲ್ಲ ನೀನು? ಇಲ್ಲಿ ಮತ್ತೆ ಕಿವಿ ಕೊಟ್ಟೆ ಕೇಳಿದೆ
ಅಲ್ಲಿ ಮೂವರಿದ್ರಪ್ಪ. ಮೂರು ಜನ ಇದ್ರು. ಅದೇ ನಿನ್ನ ಗಂಡ ದಶರಥ ಇದ್ದ. ಚಕ್ರವರ್ತಿಗಳವರು ಎಂತದದು? ದಶರಥ ಇದ್ದ. ದಶರಥ ಮಹಾರಾಜರು ಅಯೋಧ್ಯ ಭೂಪತಿ ಅಲ್ಲಿ ಅವರೊಟ್ಟಿಗೆ ಅವನ ಈತ ಈ ಗಡ್ಡ ಬಿಟ್ಟಿರ್ತಾನಲ್ಲ, ಬಿಳಿ ಗಡ್ಡ, ಇಷ್ಟು ಉದ್ದಕ್ಕೆ. ಅದೇ ಅಂತ ಗುರುವೇ ನಿಮ್ಮ ಗುರು ಅನಿಷ್ಟ ಅಂತ. ಅದೇನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ ಮಂತ್ರಿ. ಹೌದೇನೆ ಮಂತ್ರಿ. ಈ ಮಂತ್ರಿಗಳೆಲ್ಲ ಸುಮ್ಮನೆ ಮಾತಾಡ್ತಾರೆ. ಅವನು ಸುಮ್ಮನೆ ಇದ್ರು ಇವ್ರು ಬಿಡೋದಿಲ್ವೇ? ಬಿಡೋದಿಲ್ಲ. ಮಂತ್ರಿ ಸುಮಂತ್ರ ಇದ್ದದ್ದು. ಸುಮಂತ್ರ ಮೂವರು ಕೂಡಿ ಬಿಸು ಬಿಸು ಗುಸು ಗುಸು ಮಾತಾಡ್ತಾರೆ. ಹೌದು. ನಿನ್ನ ಗಂಡ, ನಿನ್ನ ಯಜಮಾನರು ಚಕ್ರವರ್ತಿ ಮಹಾರಾಜರು ಅವರು ನಾಳೆನೇ ಆಗ್ಬಹುದಾ? ನಾಳೆ ಆಗ್ಬಹುದಾ? ನಾಳೆ ಆಗ್ಬಹುದಾ? ನಾಳೆ ಆಗ್ತದೆ. ಅಲ್ವೇ ಅಂತದ್ದು ನಾಳೆ ಆಗ್ಬಹುದಾ? ಈ ಗುರುಗಳಿದ್ರಲ್ಲ ಅನಿಷ್ಟ, ಅವರು ಹೇಳಿದ್ರು ಗೊತ್ತಾ? ನಾಳೆ ಆಗಬೇಕು. ನಾಳೆಯೇ ಆಗಬೇಕು, ಬಿಟ್ಟರೆ ಬೇರೆ ದಿನ ಇಲ್ಲ. ನಾಳೆಯೇ ಆಗಬೇಕು ಅಂತಿದ್ರೆ ಒಂದು ಸುಮ್ಮನೆ ಇರಬಾರ್ದನೆ ಮಂತ್ರಿ. ನಾನು ತಯಾರಿದ್ದೇನೆ. ಸಾಯುವನು ಹಾಗೆ ಎದೆ ಪಡ್ಕೊಂಡು ಹೇಳ್ತಾನಪ್ಪ. ಅಂದ್ರು ನಾಳೆಗೆ ನಾನು ಸಿದ್ಧತೆಯನ್ನು ಮಾಡ್ತೇನೆ ಅಂತ ಅವ ಹೇಳು. ಇವರು ನಾಳೆಯೇ ಆಗ್ಬೇಕು ಅಂತ ಹೇಳು. ಎಂತದ ವಿಷಯ? ಅಯ್ಯೋ, ಮೂರನೇವರ ಮನೆ ಸುದ್ದಿ ನಮ್ಗೆ ಆಗ್ತದೆ. ಇಷ್ಟೊತ್ತರವರೆಗೆ ವಿಷಯ ಹೇಳಿ ನೀನು ಈಗ ಮೂರನೇ ಸುದ್ದಿ ನಮಗೆ ಯಾಕೆ? ನೀ ಹೇಳಿದ್ದು ನಮ್ಮನೆ ಸುದ್ದಿನೇ ಅಲ್ವೇನೆ? ಈಗ ಯಜಮಾನರು ನಮ್ಮ ಯಜಮಾನರು, ಪುರೋಹಿತರು ನಮ್ಮ ಪುರೋಹಿತರು, ಮಂತ್ರಿಗಳು ನಮ್ಮ ಮಂತ್ರಿಗಳು, ನಮ್ಮನೆ ಸುದ್ದಿನೇ ಅಲ್ವೇನೆ? ಇದು ನಮ್ಮನೆ ಸುದ್ದಿ ಅಲ್ವೇ? ಮತ್ತೆ ಯಾರ್ಯಾರ ಸುದ್ದಿ ಯಾರಿಗೆ ನಮ್ಗೆ ಯಾಕೆ ಅಂತ ಹೇಳ್ಬಿಟ್ಟಿಲ್ಲ? ಅವ್ರು ಏನ್ ಮಾತಾಡ್ತಿದ್ರು ಗೊತ್ತೇನ? ಮಾತಾಡ್ತಿದ್ರು ಕೌಸಲ್ಯ ಇಲ್ವೇನೆ? ಕೌಸಲ್ಯ ನಮ್ಮ ಅಕ್ಕ, ನಿಮ್ಮ ಅಕ್ಕ. ಮತ್ತೆ ಅವನ ಮಗ ಇಲ್ವೇನೆ? ರಾಮ. ನಮ್ಮ ರಾಮ. ರಾಮ. ಆ ಕೌಸಲ್ಯನ ಮಗ ರಾಮನಿಗೆ ದಶರಥ ಮಹಾರಾಜ ಅಯೋಧ್ಯೆಯ ಪಟ್ಟ ಕಟ್ಟಾನಂತೆ. ಸರಿಯಾಗಿ ನಾಳೆಗೆ ರಾಮನಿಗೆ ಅಯೋಧ್ಯೆದ ಪಟ್ಟ ಕಟ್ಟಾನ. ಸರಿಯಾಗಿ ಚಂದವಾಯಿತು ಮಂತ್ರ